ಕರ್ನಾಟಕ ಕಾಂಗ್ರೆಸ್ RSS ನ ಟಾರ್ಗೆಟ್ ಮಾಡ್ತಾ ಇದೆಯಾ? ಎಸ್, ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಇವ್ರದ್ದೇ ಆದಂಥ 108 ಹೊರೆಯ ಕೆಲಸ ಕಾರ್ಯಗಳಿದೆ. ಹೌದು. ಆಮೇಲೆ ಇವರ ಅಭಿವೃದ್ಧಿಯ ಕಡೆ ಶೂನ್ಯ ಇದೆ. ಇವತ್ತು ನಾಳೆ ಜನ ತಿರುಗಿ ಬಿದ್ದು ಏನಾದರೂ ಹೇಳ್ತಾರೆ ಅಂದಾಗ ಇಡೀ ಕರ್ನಾಟಕದ ಜನತೆಯ ಆ ಗಮನನ ಈ ಕಡೆ ನಮ್ಮ ವಿರುದ್ಧ ಬೀಳಬಾರ್ದು ಅಂದಾಗ ಒಂದಷ್ಟು ಯೋಜನೆಗಳನ್ನ ಹಾಕ್ಕೊಂಡಿರ್ತದೆ. ಧರ್ಮಸ್ಥಳದ್ದು ಬುರ್ಡೆ ಗ್ಯಾಂಗಿಂದು ಅದು ಇವ್ರದೇ ಪ್ರಾಯೋಜಿತ. ಇನ್ನು ಎರಡನೇದು ನಿಮಗೆ ಬಾನು ಮಸ್ತಾಕ್ದು ದಸರಾದ್ದು, ಇದು ಮೂರನೇದು. ಆಮೇಲೆ ಒಬ್ಬೊಬ್ಬರ ಕಡೆಯಿಂದ ಹೇಳಿಸಿ ಲೆಟರ್ ಬರೆಯೋದು. ಇದೇ ಲೆಟರ್ನ ಇನ್ನೊಬ್ಬ ಯಾರಾದ್ರೂ ಮಿನಿಸ್ಟ್ರು ಬರಿಬೋದಿತ್ತಾ? ಇಲ್ಲ. ಯಾಕೆ ಈ ಮಿನಿಸ್ಟ್ರೇ ಬರೆದ್ರು ಅಂದರೆ ಇವ್ರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ಅಲ್ಲೊಬ್ರು ಇವ್ರ ಅಪ್ಪ ಇದ್ದಾರೆ. ನಾನೀಗ ಅಪ್ಪ ಅಂದೆಲ್ಲ, ಆ ವರ್ಡ್ ಭಾಳ ಸ್ವಲ್ಪ ಒಂಥರ ಇದಾಗಿ ಕಾಣಿಸ್ತು ನಮಗೆ ಅಲ್ವಾ? ಅದರಿಂದ ಇವರ ಪಿತೃ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ. ಅವರ ಪುತ್ರನಾದಂಥ ಇವರು ಅವ್ರಿಗೊಂದು ಅಧಿಕಾರ, ನಮ್ಮ ತಂದೆ ಇದ್ದಾರೆ ಬಿಡ್ರಿ ಅಂತ ಹೇಳಿ ಬರ್ಸ್ಕೊಂಡು ನೀ ಸತ್ತಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ ಅಂತ ಇವರೊಂದು ಲೆಟ್ರ್ ಬರೆದ್ರು. ಸಿದ್ದರಾಮಯ್ಯನವರು ಪರಿಶೀಲಿಸಿ ಕೂಡಲೇ ಅಗತ್ಯ ಕ್ರಮವನ್ನು ಜರುಗಿಸುವುದು ಸಿದ್ದರಾಮಯ್ಯನವ್ರು ಸಾಯಿದ್ರು. ಆಮೇಲೆ ಆ ಪತ್ರದ ಸಾರಾಂಶ ನೋಡ್ರಿ, ಭಾಳ ಮಜಾ ಇದೆ. ಅಂದರೆ ನಮಗೊಂದ್ಸರಿ ನಗು ಬರುತ್ತೆ. ಪೊಲೀಸ್ ಅನುಮತಿಯನ್ನು ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳ ಹಾಗೂ ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಪಾಪ ಇವರು ಪ್ರಿಯಾಂಕಾ ಖರ್ಗೆಗೆ 5 ಖಾತೆ ಕೊಟ್ಟಿದ್ದಾರೆ. ಆ 5 ಖಾತೆಯಲ್ಲಿ ಮುಚ್ಕೊಂಡು ಕೆಲಸ ಮಾಡಿಬಿಟ್ರೆ ಭಾಳ ಈ ಕರ್ನಾಟಕ ರಾಜ್ಯ ಉದ್ಧಾರ ಆಗುತ್ತೆ. ಇವತ್ತು ಗ್ರಾಮೀಣಾಭಿವೃದ್ಧಿ ಅವರಿಗಿದೆ, ಪಂಚಾಯತ್ ರಾಜ್ ಇದೆ, ಮಾಹಿತಿ ತಂತ್ರಜ್ಞಾನ ಹೈಯೆಸ್ಟು. ಈ ಗ್ರಾಮೀಣಾಭಿವೃದ್ಧಿ ರೂರಲ್ಗೆ ಹೋಗ್ತೀವಿ ಅಂದರೆ ಅಲ್ಲಿ ಹಳ್ಳಿಗಾಡಿಂದು. ಮಾಹಿತಿ ತಂತ್ರಜ್ಞಾನ ಡೈರೆಕ್ಟಾಗಿ ಮೇಲಿಗೆ ಬರ್ತೀವಿ ಅಂದರೆ ನಿಮಗೆ ಎ ಇಂದ ಝೆಡ್ ವರ್ಗಿದೆ. ನೀವು ನಿಜವಾಗ್ಲೂ ಕೆರ್ಕೊಳ್ಳೋಕ್ಕೆ ಪುರುಷೋತ್ತಲ್ದಂಗೆ ಕೆಲಸ ಮಾಡೋಂಥದ್ದನ್ನು ಬಿಟ್ಟು ಇಂಥ ಕಾಳಿಪೋಳಿ ಲೆಟರ್ಗಳನ್ನ ಬರಿತೀರಿ ನೀವು. ನಿಮಗೆ ಮಾಹಿತಿ ತಂತ್ರಜ್ಞಾನದಲ್ಲಿ ಇವತ್ತು ಬೆಂಗಳೂರು ಸಿಟಿಯ IT ಕಂಪನಿಯವರೆಲ್ಲರೂ ನಿಮ್ಗೆ ಹೋಗೋದು ಊರಿಂದ ಹೊರಗಡೆ ಹೋಗ್ತಾ ಇದೆ, ಹೌದಾ? ಪಂಚಾಯತ್ ರಾಜ್ ಒಳಗಡೆ ನೀವು ಇವತ್ತು ಬಂದು ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆದರೂ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡೋ ಯೋಗ್ಯತೆ ಇಲ್ಲ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಇನ್ನೊಂದು ಬೆಂಗಳೂರು ಮಹಾನಗರ ಪಾಲಿಕೆ ಬಿಟ್ಟೇ ಬಿಡಿ, ಅದು ಇನ್ನೊಬ್ಬರು ಖಾತೆಗೆ ಬರುತ್ತೆ ಅಂತ. ಅದರಿಂದ ಖಾತೆ ಬೇರೆ ಆದರೂ ಸಹ ನಿಮ್ಮ ಜವಾಬ್ದಾರಿ ಇದೆಯಲ್ವಾ? ಎರಡನೇ ಇದ್ದಾಗೆ ಅವ್ರ ಪರ್ಸನಲ್ ಆಗಿ ಹೇಳಬೇಕು ಅಂದರೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಭಾಳ ಗ್ರೇಟು. SLC ರಿಸಲ್ಟ್ ನೋಡ್ಬಿಟ್ರೆ ಇವ್ರದ್ದು ಯೋಗ್ಯತೆ ಗೊತ್ತಾಗುತ್ತೆ. ಹೇಳ್ರಿ, ಕಲಬುರಗಿ ಜಿಲ್ಲೆಗೆ ಬೈತೀರಾ ಅಂತ ನೀವು ಕೇಳ್ಬೋದು. ನಾನು ನೇರವಾಗಿ ಹೇಳ್ತೀನಿ, ಒಬ್ಬ ಇವರು ತಂದೆಯವರು ಇದ್ದಂತಹ ಟೈಮಿಂದಲೇ ಹೇಗಿತ್ತು, ಈಗ ಹೇಗಿದೆ, ಕಲಬುರಗಿ ಜಿಲ್ಲೆಯನ್ನು ಎಷ್ಟು ಇವರು ಉದ್ಧಾರ ಮಾಡಿದ್ದಾರೆ. ಈ ಥರದ ನನಗೆ ಮೈ ಮೇಲೆ ತುಂಬ ಕೆಲಸ ಇದ್ದರೆ ನಾನು ಬೇರೆ ಯಾವುದಕ್ಕೂ ಕಡೆನೂ ಹೋಗೋದಿಲ್ಲ. ನಮಗೆ ಭಾಳಷ್ಟು ಕೇಸ್ಗಳಿದ್ದರೆ ನಾವೆಲ್ಲೂ ಓಡಾಡೋಕ್ಕೆ ಹೋಗಲ್ಲ. ನಾನು ಭಾಳ ಕೂತ್ ಕಾನ್ಸಂಟ್ರೇಟ್ ಮಾಡ್ತೀನಿ. ಇವ್ರಿಗೆ 5 ಜವಾಬ್ದಾರಿ ಇದ್ದರು. ಇಂತಹ ಇದನ್ನು ಎರಡನೇ ನಾನು ಭಾಳ ಇದು ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಲ್ರಿ ಸಾಹೇಬ್ರೆ. ನಿಮ್ಮ ಮನೆಯವರು ಯಾವತ್ತಾದರೂ ಓಮ್ ಫಿಲಮ್ ನೋಡಿದ್ದೀರಾ? ಮಚ್ಚು ಲಾಂಗು ಇದು ಅದೇನು ಪರಿಣಾಮ ಬೀರಿಲ್ವಾ? ಅದಾದ್ಮೇಲೆ ದಂಡುಪಳ್ಳೆ ಬಂತಲ್ಲ, 1 ತಿಂಗಳು ಆ ಫಿಲಮ್ ಬಂದ 1 ತಿಂಗಳು ಬೆಂಗಳೂರು ನಗರದಲ್ಲಿ ಒಂಟಿ ಮಹಿಳೆ ಕೊಲೆ ಆಯ್ತಲ್ಲ, ನಿಮ್ಗೆ ನಾ ತಲೆಗೆ ಹೋಗ್ಲಿಲ್ವಾ ಅಕ್ಕ? ಹೌದಾ? KGF 1, 2 ಎಲ್ಲ ಬಂತು. ಏನು ಹೆಂಗೆ ರಕ್ತದ ಓಕ್ಳಿ ಹಾರಿಸೋದು, ಅದು ಮುಗ್ಧ ಮಕ್ಕಳ ಮೇಲೆ ಯುವಜನರ ಮೇಲೆ ಪ್ರಭಾವ ಬೇರೆ ಇಲ್ವಾ? ಬರೀ ಅದನ್ನು ದೊಣ್ಣೆ ಅಂತ ಉಪಯೋಗಿಸಿದ್ರಲ್ಲ, ದೊಣ್ಣೆ ಅಂತ ಹೇಳೋದಕ್ಕೂ ಸಹ ನಾನು ಆಗಲೇ ಹೇಳ್ತಿದ್ದೆ,